ಗುರುತು ಪರಿಚಯ ಇಲ್ಲದ್ರೆ ಒಂದೊಂದು ಸರಿ ಒಬ್ಬೊಬ್ಬರನ್ನ ಚೇಂಜ್ ಮಾಡ್ಕೊಂಡು ಬರ್ತಾವ್ರೆ. MLAಗಳನ್ನ ಒಂದು ಸರಿ ಹಾಕ್ದವ್ರೆ ಇನ್ನೊಂದು ಸರಿ MLA ಹಾಕಲ್ಲ BJP. ಅದು ದೊಡ್ಡ ತಪ್ಪು ಇವ್ರು ಮಾಡ್ತಾ ಇರೋದು. ಕ್ಯಾಂಡಿಡೇಟ್ ಚೇಂಜ್ ಮಾಡ್ಕೊಂಡಿದ್ದು. ಇವಾಗ ಒಂದು ಸರಿ ಬಂದು ಸೋತಾಗ ಅವ್ರಿಗೆ ಇನ್ನೊಂದು ಸರಿ ಕೊಡಬೇಕು. ಇವ್ರು ಆಪ್ಷನ್ಸೇ ಕೊಡಲ್ಲ ಅಂತಂದರೆ ಇವರೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ. PC ಮೋಹನ್ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಎಲ್ಲರೂ ಒಂದೇ. ಇವರಿಂದಲೇ ಇದು ಚಾಮರಾಜಪೇಟೆ ಸ್ಥಿತಿ ಬಂದಿದೆ. ಆ ಅಡ್ಜಸ್ಟ್ಮೆಂಟ್ ರಾಜಕೀಯ ನಾನು ಓಪನ್ ಆಗಿ ಹೇಳ್ತೀನಿ. ಅದು ಮುಚ್ಚುಮರೆ ಏನಿಲ್ವಲ್ಲ, ಯಾರಿಂದ ನಾವೇನು ಅದೇನಿಲ್ಲ. ಕೆಲಸ ಮಾಡಿದ್ರೆ ಕೆಲಸ ಮಾಡೋರು ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. PC ಮೋಹನ್ ಅಂದರೆ ಇನ್ನೊಂದು 6 ತಿಂಗಳು ಬಿಟ್ಟು ಬರ್ತಾರೆ ಸರ್ ಅವ್ರು ಬರಬೇಕು, ಕುಂದು ಕೊರತೆ ಕೇಳಬೇಕು, ಪ್ರಾಬ್ಲಮ್ಗಳು ಕೊಡಬೇಕು, ಏನೂ ಇಲ್ಲ. ಬರ್ತಾರೆ, ಯಾವಾಗ ಬರ್ತಾರೆ ಅವ್ರು ಬಂದು ನಾವೇ ಓದು ಅದನ್ನೆಲ್ಲ ತೊಗೊಂಡೋಗಿ ಕೊಡಬೇಕು ಅವ್ರಿಗೆ. ತುರ ಎಲ್ಲ ಶಾಲೆ ಎಲ್ಲ ಹಾಕ್ಬಿಟ್ಟು ಅವ್ರು ಸನ್ಮಾನ ಮಾಡಬೇಕು. ಕೆಲಸ ಅಂತ ಏನೂ ಇಲ್ಲ. ಓಪನ್ ಆಗಿ ಹೇಳ್ತೀನಿ, ನಾವು ನರೇಂದ್ರ ಮೋದಿಗೆ ವೋಟ್ ಮಾಡ್ತೀವಿ ಅಷ್ಟೇ. ಮೋದಿ ಬೇಕು ನಮ್ಗೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಯಾರು ಕಟ್ಕೊಂಡು ನಮಗೆ PC ಮೋಹನ್ ಅವ್ರು ನೋಡಿ ಓಟ್ ಅಂತ ಆಗ್ತಾ ಇಲ್ಲ ಸರ್. ನರೇಂದ್ರ ಮೋದಿಗೆ ಓಟ್ ಹಾಕ್ತಿದ್ದೀನಿ ನಾನು. ಮತ್ತೊಮ್ಮೆ ಮೋದಿ ದೇಶಕ್ಕೆ ಅಂತ ನಾಯಕ ಬೇಕು. ಇವತ್ತಿನ ದಿನ ದೇಶ ಏನಾದ್ರು ಅಭಿವೃದ್ಧಿ ಆಗಿದೆ ಅಂತಂದರೆ, ಒಳ್ಳೆ ಕೆಲಸ ನಡೀತಾ ಇದೆ ಅಂತಂದರೆ ದೇಶ, ಅದಕ್ಕೆ ನರೇಂದ್ರ ಮೋದಿ ಕೊಟ್ಟು ಇನ್ನೇನು ಬೇಕು.